ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ ಜಪ್ಪ. ರಾಜ್ಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಏನಿದೆ, ಈ ಆರೋಪಗಳನ್ನು ರಾಜ್ಯ ಸರ್ಕಾರ ನಿರಾಕರಿಸುತ್ತಿರುವುದು ಒಪ್ಪುವಂಥದ್ದು ಅಲ್ಲ. ಯಾಕಂದ್ರೆ ಸರ್ಕಾರದ ವಿವರಣೆಯ ಸಮರ್ಪಕವಾಗಿಯೂ ಇಲ್ಲ. ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಬಯಲಾಗುತ್ತಿರುವ ಸಂಗತಿಗಳು, ವರ್ತಕರ ಸಂಘಟನೆಗಳು ಹಾಗೂ ವಿರೋಧ ಪಕ್ಷಗಳು ಮಾಡುತ್ತಿರುವ ಆರೋಪಕ್ಕೆ ಪುಷ್ಟಿ ನೀಡುವಂತಿವೆ. ಹೌದು, ಈ ಆರೋಪಗಳೆಲ್ಲ ರಾಜಕೀಯ ಪ್ರೇರಿತ ಅಂತ ಹೇಳುವುದು ಸರಿಯಲ್ಲ. ಯಾಕಂದ್ರೆ ಇಲ್ಲಿ ಮದ್ಯ ಮಾರಾಟ ಸನ್ನದು ಪಡೆಯಲು ಹಾಗೂ ಅಂಗಡಿ ನಡೆಸಲು 6,000 ಕೋಟಿ ಲಂಚ ನೀಡಲಾಗಿದೆ ಅಂತ ಕರ್ನಾಟಕ ರಾಜ್ಯ ಮದ್ಯ ಮಾರಾಟಗಾರರ ಸಂಘ ಆರೋಪಿಸಿರುವಂಥದ್ದು. ಇದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಮದ್ಯದ ಬಳಕೆಯ ಮೇಲೆ ಮಿತಿ ಹೇರುವ ಉದ್ದೇಶದಿಂದ ಹೊಸದಾಗಿ ಮದ್ಯದ ಅಂಗಡಿಗಳಿಗೆ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಆರಂಭಕ್ಕೆ ಪರವಾನಗಿ ಅಂದ್ರೆ CL 9 ನೀಡುವುದನ್ನ ತಡೆ ಹಿಡಿದಿದೆ. 33 ವರ್ಷಗಳಷ್ಟು ಹಳೆಯದಾದ ತೀರ್ಮಾನವು ಈ ಪರಿಸ್ಥಿತಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಹೊಸ ಪರವಾನಗಿ ನೀಡುವುದಕ್ಕೆ ಆಗ ಜಾರಿಗೊಳಿಸಿದ ನಿರ್ಬಂಧವು ಈಗ ಅರ್ಥ ಕಳೆದುಕೊಂಡಿರುವಂಥದ್ದು. 33 ವರ್ಷಗಳಲ್ಲಿ ಕರ್ನಾಟಕದ ಜನಸಂಖ್ಯೆ ಹೆಚ್ಚಾಗಿರುವಂಥದ್ದು, ನಗರ ಪ್ರದೇಶಗಳ ವ್ಯಾಪ್ತಿ ಹೆಚ್ಚಾಗಿರುವಂಥದ್ದು ಮತ್ತು ಇಲ್ಲಿನ ಆತಿಥ್ಯ ಉದ್ಯಮವು ವ್ಯಾಪಕ ಬೆಳವಣಿಗೆ ಕಂಡಿರುವಂಥದ್ದು. ಇವೆಲ್ಲವನ್ನ ನೋಡಿದ್ರೆ ಪರವಾನಗಿ ನೀಡುವ ವ್ಯವಸ್ಥೆಯು ಗತಿಸಿ ಹೋದ ಕಾಲಘಟ್ಟದಲ್ಲಿಯೇ ನಿಂತು ಬಿಟ್ಟಿದೆ ಅಂತ ಒಂದು ಕಡೆ ಪ್ರಶ್ನೆ ಉಂಟಾಗುತ್ತದೆ. ಇನ್ನು ಕೃತಕವಾದ ಕೊರತೆಯು ಪರವಾನಗಿಗಳನ್ನ ಮಾರಾಟ ಮಾಡಬಹುದಾದ ಸರಕನ್ನಾಗಿಸಿರುವಂಥದ್ದು. ಅಷ್ಟೇ ಅಲ್ಲ, ಪರವಾನಗಿ ಮಾರಾಟ ಖರೀದಿಗಾಗಿ ಒಂದು ಕಾಳಸಂತೆ ಸೃಷ್ಟಿಯಾಗಿರುವಂಥದ್ದು. ಪರಿಣಾಮವಾಗಿ ರಾಜ್ಯ ಸರ್ಕಾರಕ್ಕೆ ವರಮಾನ ನಷ್ಟ ಆಗ್ತಿರ್ಬಹುದೇನೋ ಗೊತ್ತಿಲ್ಲ. ಆದರೆ ಈ ಪರಿಸ್ಥಿತಿಯು ವ್ಯಾಪಾರ ವಹಿವಾಟಿನ ಮೇಲೆಯೂ ದುಷ್ಟ ಪರಿಣಾಮ ಬೀರುತ್ತದೆ. ಹೊಸದಾಗಿ CL 9 ಪರವಾನಗಿ ಸಿಗುತ್ತಿಲ್ಲವಾದ ಕಾರಣದಿಂದಾಗಿ ಉದ್ಯಮಿಗಳು ಅನಿವಾರ್ಯವಾಗಿ CL 7 ಪರವಾನಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿ ಹಂತದಲ್ಲಿಯೂ ದೊಡ್ಡ ಮೊತ್ತದ ಲಂಚ ನೀಡಬೇಕಾಗುತ್ತದೆ ಅಂತ ಆರೋಪ ಪದೇ ಪದೇ ಕೇಳಿ ಬರ್ತಾ ಇರುವಂಥದ್ದು. ಇತ್ತ ಹಿರಿಯ ಅಧಿಕಾರಿಯೊಬ್ಬರು CL 7 ಪರವಾನಗಿ ನೀಡಲು ಲಂಚ ಪಡೆಯುತ್ತಿದ್ದ ಆರೋಪದ ಅಡಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂಧನಕ್ಕೆ ಒಳಗಾಗಿರುವುದು ಕೂಡ ವ್ಯವಸ್ಥೆಯಲ್ಲಿನ ಕೊಳಕಿಗೆ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಷ್ಟೇ ಯಾಕೆ, ಇದೊಂದು ಸಮಸ್ಯಾತ್ಮಕವಾಗಿ ಇರುವುದು ವರ್ಗಾವಣೆ ದಂಧೆ. ಇಲ್ಲಿ ಆಕರ್ಷಕ ಹುದ್ದೆಗಳನ್ನು ಖರೀದಿಸುವ, ಮಾರಾಟ ಮಾಡುವ ಕೆಲಸ ನಡೆಯುತ್ತದೆ ಎಂಬ ಆರೋಪ ಇದ್ದೇ ಇರುತ್ತದೆ. ಇಂತಹ ಹುದ್ದೆಗಳಿಗೆ ಬರಲು ಪಾವತಿ ಮಾಡಿದ ಅಧಿಕಾರಿಗಳಿಗೆ ತಮ್ಮ ಪಾವತಿಯನ್ನ ಮರಳಿ ಪಡೆಯುವ ಉದ್ದೇಶದಿಂದ ವರ್ತಕರನ್ನ ಬೆದರಿಸಲು ಹಾಗೂ ಅವರಿಂದ ಲಂಚ ಕೇಳಲು ಅಬಕಾರಿ ಕಾಯ್ದೆಯು ಅಂಶಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ ಎಂಬ ಆರೋಪ ಕೂಡ ಪದೇ ಪದೇ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಮದ್ಯದ ಮೇಲಿನ ಅಬಕಾರಿ ಸುಂಕವನ್ನ ಪದೇ ಪದೇ ಅವೈಜ್ಞಾನಿಕವಾಗಿ ಹೆಚ್ಚು ಮಾಡಲಾಗ್ತಾ ಇರುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ಅಬಕಾರಿ ಇಲಾಖೆಯು 2024ರಿಂದ 25ನೇ ಸಾಲಿಗೆ ತನಗೆ ನೀಡಲಾಗಿದ್ದ ವರಮಾನ ಸಂಗ್ರಹ ಗುರಿ ಸಾಧಿಸುವಲ್ಲಿ ವಿಫಲವಾಗಿದೆ. 3,000 ಕೋಟಿಯಷ್ಟು ಕಡಿಮೆ ವರಮಾನ ಸಂಗ್ರಹಿಸಿದ ರಾಜ್ಯದಲ್ಲಿ ಬಿಯರ್ ಮಾರಾಟ ಸುಮಾರು 20% ಕಡಿಮೆಯಾಗಿದೆ. ಯಾಕಂತಂದ್ರೆ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಿಲ್ಲೆಗಳ ಮದ್ಯದ ಅಂಗಡಿಗಳು ಕಡಿಮೆ ವಹಿವಾಟು ಕಂಡಿರುವಂಥದ್ದು. ಇನ್ನು ಆಂಧ್ರ ಪ್ರದೇಶದಲ್ಲಿ ಜಾರಿಯಲ್ಲಿರುವ ಹೆಚ್ಚು ಪಾರದರ್ಶಕವಾದ ನೀತಿಯ ಕಾರಣದಿಂದಾಗಿ ಕಡಿಮೆ ಬೆಲೆಗೆ ಮದ್ಯ ಸಿಗುವಂತೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಹಳೆಯ ಕಾಲದ ಸಿಬ್ಬಂದಿ ನಿಯೋಜನೆ ವ್ಯವಸ್ಥೆ ಹಾಗೂ ಖಾಲಿ ಹುದ್ದೆಗಳು ಹೆಚ್ಚಾಗಿರುವುದು ಆಧುನಿಕ ಕಾಲದ ಸಂಕೇತ ಮಾರುಕಟ್ಟೆಯನ್ನ ನಿಭಾಯಿಸಲು ಇಲಾಖೆಗೆ ಸಾಧ್ಯವಾಗದಂತೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಎಚ್ಚರಿಕೆಯ ಕರೆಗಂಟೆಯನ್ನ ಮರೆಮಾಚುವುದರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಅದರಿಂದ ಸಾರ್ವಜನಿಕರ ವಿಶ್ವಾಸಕ್ಕೆ ಕುಂದು ಬರುತ್ತದೆ, ಸರ್ಕಾರದ ವರಮಾನ ತಗ್ಗುತ್ತದೆ. ಇದು ಮುಂದಿನ ದಿನಮಾನದಲ್ಲಿ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ತನಿಖೆ ಯಾವ ರೀತಿ ಆಗುತ್ತೆ, ಇನ್ನು ಯಾರೆಲ್ಲ ಈ ಭ್ರಷ್ಟಾಚಾರದಲ್ಲಿ ಹೆಸರು ತಳಕು ಹಾಕಿಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.